ಐನ್ಸ್ಟೀನ್ಗೆ 5 ವರ್ಷ ಇದ್ದಾಗ ಅವರ ತಂದೆ ಅವ್ರಿಗೊಂದು ದಿಕ್ಸೂಚಿ ಕೊಟ್ರು. ಅದನ್ನ ನೋಡಿ ಐನ್ಸ್ಟೀನ್ ತುಂಬಾ ಆಶ್ಚರ್ಯ ಹೋದ್ರು. ಅದನ್ನ ಯಾವ ಕಡೆಗೆ ತಿರುಗಿಸಿದ್ರು ಆ ಕಾಂಪಸ್ ನಲ್ಲಿರೋ ಸೂಚಿ ಯಾವಾಗ್ಲೂ ಒಂದೇ ಕಡೆ ಏನಕ್ಕೆ ತಿರುಗ್ತಾ ಇದೆ ಅಂತ ತುಂಬಾ ಆಸಕ್ತಿಯಿಂದ ಗಮನಿಸ್ತಾ ಇದ್ರು. ಅಂದ್ರೆ ಕಣ್ಣಿಗೆ ಕಾಣದೇ ಇರೋ ಯಾವುದೋ ಒಂದು ಫೋರ್ಸ್ ಇದಕ್ಕೆ ಕೆಲಸ ಮಾಡಿಸ್ತಾ ಇದೆ ಅಂತ ಅನ್ಕೊಂಡ್ರು. ಆ ಕಾಂಪಸ್ ಇಂದನೇ ಇವರಿಗೆ ಚಿಕ್ಕ ವಯಸ್ಸಿನಿಂದ ಫಿಸಿಕ್ಸ್ ಮೇಲೆ ಇಂಟ್ರೆಸ್ಟ್ ಬಂತು. ಇವರು ಸ್ಕೂಲಲ್ಲಿರೋ ಸಮಯದಲ್ಲೂ ಸಹ ಕೇವಲ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಮೇಲೆ ಇಂಟ್ರೆಸ್ಟ್ ತೋರಿಸೋರು. ಇದರಿಂದ ಬೇರೆ ಸಬ್ಜೆಕ್ಟ್ಗಳಲ್ಲಿ ಮಾರ್ಕ್ಸ್ ಕಡಿಮೆ ಬರ್ತಾ ಇದ್ದಿದ್ದಕ್ಕೆ ಐನ್ಸ್ಟೀನ್ ಒಬ್ಬ ಆವರೇಜ್ ಸ್ಟೂಡೆಂಟ್ ಆಗಿಯೇ ಇದ್ರು. ಮತ್ತೆ ಸ್ವಿಸ್ ಫೆಡರಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ತನ್ನ ಕಾಲೇಜ್ ಶಿಕ್ಷಣಕ್ಕಾಗಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಅದರಲ್ಲಿ ಫೇಲ್ ಆದ್ರು. ಆದರೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅಲ್ಲಿ ಹೆಚ್ಚು ಮಾರ್ಕ್ಸ್ ಬಂದಿದ್ದಕ್ಕೆ ಆ ಪ್ರಿನ್ಸಿಪಾಲ್ ಓದ್ಕೊಳ್ಳೋದಕ್ಕೆ ಅಲೋ ಮಾಡಿದ್ರು. ಆದರೆ ಐನ್ಸ್ಟೀನ್ ಕ್ಲಾಸ್ಗಳಿಗೆ ಜಾಸ್ತಿ ಹೋಗ್ತಾ ಇರಲಿಲ್ಲ. ಅವರೇ ಸ್ವತಃ ಓದ್ಕೊಂಡು ಕಲ್ತ್ಕೊತಾ ಇದ್ರು. ವಿದ್ಯಾಭ್ಯಾಸ ಮುಗಿದಾದ್ಮೇಲೆ 2 ವರ್ಷ ಅವರ ಟೀಚಿಂಗ್ ಕೆಲಸಕ್ಕಾಗಿ ಎಷ್ಟೋ ಪ್ರಯತ್ನಿಸಿದ್ರು. ಆ ಸಮಯದಲ್ಲಿ ಐನ್ಸ್ಟೀನ್ ಜೀವನದಲ್ಲಿ ಕಷ್ಟಗಳು ಶುರುವಾಯಿತು. ವಿದ್ಯಾಭ್ಯಾಸ ಏನೋ ಮುಗೀತು.